ಖ್ಯಾತ ನಟ ದಿಲೀಪ್ ರಾಜ್ ಅಕಾಲಿಕ ನಿಧನ ಹೊಂದಿದ್ದಾರೆ. ಹೃದಯಾಘಾತದಿಂದ ನಟ ದಿಲೀಪ್ ರಾಜ್ ಅವರು ವಿಧಿವಶರಾಗಿದ್ದಾರೆ. ಕಿರುತೆರೆ ಚಿತ್ರರಂಗದ ಸ್ಟಾರ್ಸ್ಗಳು ಅಂತಿಮ ದರ್ಶನ ಪಡ್ಕೊಂಡ್ರು. ಇನ್ನು ಚಿಕ್ಕ ವಯಸ್ಸು. ದಿಲೀಪ್ ರಾಜ್ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡ್ಕೊಂಡಿದ್ದಾರೆ. ಇದೇ ವೇಳೆ ಅನೇಕ ಗಣ್ಯ ನಟರು ಕಂಬನಿ ಮಿಡಿದಿದ್ದಾರೆ. ಸಾಕಷ್ಟು ಬೆಳಿಬೇಕಾಗಿತ್ತವರು ಇನ್ನೂ ಬೆಳೆಯುವ ಹಂತದಲ್ಲಿ ಇದ್ರು. ಈ ನಡುವೆ ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ಕೂಡ ದುರ್ದೈವ. ದಿಲೀಪ್ ರಾಜ್ ಅವರ ನಿಧನಕ್ಕೆ ಇಡೀ ಚಿತ್ರರಂಗ ಕಂಬನಿ ಮಿಡಿದಿದೆ. ಇಂದು ಸಂಜೆ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರ ಕೈಗೊಳ್ಳಲಾಗ್ತಾ ಇದೆ. ರಾಮನಗರದ ಬಳಿ ದಿಲೀಪ್ ರಾಜ್ ಫಾರ್ಮ್ ಹೌಸ್ನಲ್ಲಿ ಅಂತಿಮ ನಮನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ, ಅಂತಿಮ ದರ್ಶನಕ್ಕೆ. ಇನ್ನು ಅನೇಕ ಸ್ಯಾಂಡಲ್ವುಡ್ನ ಗಣ್ಯರು ಸ್ಥಳಕ್ಕಾಗಮಿಸಿ ಕಂಬನಿ ಮಿಡಿದಿದ್ದಾರೆ. ಇನ್ನು ಮತ್ತೊಂದೆಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇನ್ನು ಯುವ ನಟ, ಅದರಲ್ಲೂ ಬೆಳೆಯುವ ಹಂತದಲ್ಲಿ ಇದ್ದಂತಹ ನಟ ದಿಲೀಪ್ ರಾಜ್ ಅವರು ವಿಧಿವಶರಾಗಿರುವಂಥದ್ದು, ಅದು ಕೂಡ ಹೃದಯಾಘಾತದಿಂದ ವಿಧಿವಶರಾಗಿರುವಂಥದ್ದು ನಿಜಕ್ಕೂ ಕೂಡ ಚಿತ್ರರಂಗಕ್ಕೆ ತುಂಬಲಾರದಂತಹ ನಷ್ಟ. ಈ ನಡುವೆ ಅನೇಕ ಗಣ್ಯ ನಟರು ಈಗ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಅಂತಿಮ ದರ್ಶನವನ್ನು ಪಡೆದುಕೊಂಡು ಕುಟುಂಬಸ್ಥರಿಗೆ ಸಮಾಧಾನ ಹೇಳಿದ್ದಾರೆ. ಇನ್ನು ಈ ಹಿಂದಿನಿಂದಲೂ ಕೂಡ ನೋಡ್ತಾ ಇದ್ದೀವಿ, ಅನೇಕ ನಟರು ಹೃದಯಾಘಾತದಿಂದ ಇದೇ ರೀತಿ ಸಾವನ್ನಪ್ತಾ ಇದ್ದಾರೆ. ಹೀಗಾಗಿ ಇದು ನಿಜಕ್ಕೂ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಒಂದು ಥಿಯೇಟ್ರಲ್ಲಿ ನಾಟಕಗಳನ್ನ ಮಾಡ್ತಿದ್ವಿ. ಸೊ ನಮ್ಮ ಇಡೀ ತಂಡದಲ್ಲಿ ದಿಲೀಪ್ ಅವರಿಗೆ ಫಸ್ಟು ಕ್ಯಾರೆಕ್ಟರ್ ಸಿಕ್ಕಿದ್ದು, ಫಸ್ಟು ಅವರು ಪಾಪ್ಯುಲರ್ ಆಗಿದ್ದು ದಿಲೀಪ್ ಅವರೇ. ವಂಡರ್ಫುಲ್ ಡ್ಯಾನ್ಸರ್, ನಮಗೆಲ್ಲ ಖುಷಿ. ನಾನು, ಕಿಟ್ಟಿ, ವಿಜಿ, ಪ್ರೀತಿಗಾಗಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು. ಅದರಲ್ಲಿ ಕಿಟ್ಟಿನೂ ದಿಲೀಪ್ ಅವರಿಬ್ಬರು ಜೊತೆಲಿ ಆ್ಯಕ್ಟ್ ಮಾಡ್ತಾಯಿದ್ರು. ನಾವೆಲ್ಲ ಸೆಟ್ಗೆ ಹೋಗ್ತಿದ್ವಿ. ಸೊ ಫ್ರಮ್ ದ ಬಿಗಿನಿಂಗ್ ಡೇಸ್ ನಾನು ದಿಲೀಪ್ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ, ಜೊತೆಲೇ ಬಂದಿದ್ದೀವಿ. ವೆರಿ ಹಾರ್ಡ್ ವರ್ಕರ್. ಇನ್ನು ಚಿಕ್ಕ ವಯಸ್ಸು, 48 ಇಯರ್ಸ್, 48 ವರ್ಷಕ್ಕೆ ನಮ್ಮೆಲ್ರಿಗೂ ಶಾಕ್ ಆಗಿದೆ. ನನಗೆ ಬೆಳಗ್ಗೆ ಕೇಳಿದ ತಕ್ಷಣ ಇದು ನಿಜಾನ ಸುಳ್ಳ ಶಾಕ್ ಆಯಿತು ನನಗೆ. ಸೊ ಅವರ ಇಡೀ ಫ್ಯಾಮಿಲಿಗೆ ಮತ್ತು ಅವರ ಫ್ರೆಂಡ್ಸು ಮತ್ತು ಅವ್ರನ್ನ ಇಷ್ಟಪಡೋರಿಗೆಲ್ಲರಿಗೂ ಈ ಒಂದು ನಷ್ಟನ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳುವ. ಎಸ್ಪೆಷಲಿ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಸ್ಟ್ರಾಂಗ್ ಆಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಜೊತೇಲಿ ಬಂದವರು ನಾವೆಲ್ಲ ಸಡನ್ನಾಗಿ ಹಿಂಗಾದಾಗನೋ ಏನು ಹೇಳಬೇಕು ಗೊತ್ತಾಗಲ್ಲ. ಜೊತೆಲಿ ನಮಗೆ ಒಂದು ಶಾಕಲ್ಲಿ ಇರುತ್ತೆ ಅಷ್ಟೇ. ಅವ್ರ ಆತ್ಮಶಾಂತಿ ಸಿಗುತ್ತೆ. ನಾನು ಭೇಟಿ ಆದಾಗೆಲ್ಲ ಸೀನಿಯರ್ ಅಂತ ಹೇಳ್ತಿರ್ತೀನಿ. ನಮ್ಮೆಲ್ರಿಗಿಂತ ದಿಲೀಪ್ ಅವರೇ ನೀವೇ ಬಂದಿದ್ದು ಫಸ್ಟು, ಜೊತೆಯಲ್ಲಿ ಬಂದ್ವಿ, ಇವರ್ ಮೈ ಸೀನಿಯರ್. ಕೃಷ್ಣಾರಕ್ಕೂ ನಾನು ಅದರಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದೀನಿ. ನಾನು ಶೂಟಿಂಗ್ ಹೊರಡುವಾಗ ಮ್ಯಾನೇಜರ್ ಫೋನ್ ಮಾಡಿದ್ರು, ಸರ್ ಶೂಟಿಂಗ್ ಕ್ಯಾನ್ಸಲ್ ಅಂತ. ಯಾಕಪ್ಪ ಕ್ಯಾನ್ಸಲ್? ದಿಲೀಪ್ ಅವ್ರು ಹೋಗ್ಬಿಟ್ರು ಅಂತ. ಯಾವ ದಿಲೀಪ್? ಸರ್ ನಮ್ ದಿಲೀಪ್ ಬೈದ್ಬಿಟ್ಟೆ ನಾನು. ಫೋನ್ ಇಟ್ಟೆ, ಬೈದ್ಬಿಟ್ಟು ಮತ್ತೆ ಫೋನ್ ಮಾಡಿ, ಸರ್ ಅಪ್ಪೋರು ಹೋದಾಗ ಹೇಗೆ ನಾನು ನಂಬಲಿಲ್ಲ, ಆಸ್ಪತ್ರೆಗೆ ಹೋಗಿ ಅವರ ಪಾರ್ಥಿವ ಶರೀರ ನೋಡಿದ ಮೇಲೆ ನನ್ನ ನಂಬಿಕೆ ಬಂತು. ಆ ಥರ ಇವತ್ತು ದಿಲೀಪ್ ಹೋದ್ರು ಅಂದಾಗ ನಾನು ನಂಬಿಕೆ ಆಗ್ಲಿಲ್ಲ. ಕನಿಷ್ಠ 2 ಗಂಟೆ ನಾನು ಸುಮ್ಮನೆ ಕೂತಿದ್ದೆ. ನಾನು ಹೇಗೆ ಬರುತ್ತೆ ಸಾವು ಒಬ್ಬ ಮನುಷ್ಯನಿಗೆ? ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ, ಯಾವ ದುರಭ್ಯಾಸಗಳಿಲ್ಲ, ತುಂಬಾ ಚೆನ್ನಾಗಿದ್ರು, ತುಂಬಾ ಆಕ್ಟಿವ್ ಆಗಿದ್ರೆ ಸಾವು ಇಷ್ಟು ಸುಲಭವಾಗಿ ಬರುತ್ತಾ ಅಂತ ಗಾಬರಿ ಆಗುತ್ತೆ. ದಿಲೀಪ್ ನನಗೆ ಸುಮಾರು ಒಂದು 20 ವರ್ಷಗಳ ಪರಿಚಯ. ಅವ್ರ ಜೊತೆಲಿ ಒಂದು ರಿಯಾಲಿಟಿ ಶೋ ಮಜಾ ಭಾರತ ಮಾಡಿದೆ. ಅದಕ್ಕೆ ಮೊದಲು ಅವ್ರು ಕಲಾವಿದರಾಗಿದ್ದರು. ಬಹಳಷ್ಟು ಸಲ ಭೇಟಿಯಾಗಿದ್ದೆ. ಪಾರು ನನ್ನ ಅವರ ಮಧ್ಯೆ ಸಂಬಂಧವನ್ನ ತುಂಬಾ ಹತ್ತಿರ ಮಾಡಿದ್ದು ಪಾರು.
ನನ್ನನ್ನ ಒಂದು ಹೊಸ ರೂಪದಲ್ಲಿ ಅವರು ನೋಡಿದ್ರು, ಹೊಸ ರೀತಿಯಲ್ಲಿ ನನಗೊಂದು ಹೊಸ ಇಮೇಜ್ ಅನ್ನ ಕೊಟ್ಟರು ಪಾರೂಜ್ ಧಾರಾವಾಹಿ ಮುಖಾಂತರ. ಅದಾದ ನಂತರ ಕೃಷ್ಣ ರೂಪ, ಇದರಲ್ಲಿ ತುಂಬಾ ಒಳ್ಳೆ ಪಾತ್ರ. ತುಂಬಾ ಟ್ಯಾಲೆಂಟೆಡ್ ಹುಡುಗ, ತುಂಬಾ ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್. ಒಬ್ಬ ಡೈರೆಕ್ಟರ್ ಆಗುವಂತ ಎಲ್ಲ ಲಕ್ಷಣಗಳಿತ್ತು. ಒಬ್ಬ ಒಳ್ಳೆ ಪ್ರೆಸೆಂಟ್ ಬ್ರಹ್ಮಗಂಟು ಅನ್ನೋ ಸೀರಿಯಲಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಈಗ. ಅವನ ಜೊತೆ ಅವ್ರ ಪ್ರೊಡಕ್ಷನಲ್ಲಿ. ಇದಕ್ಕೆ ಮುಂಚೆ ಹಿಟ್ಲರ್ ಕಲ್ಯಾಣದಲ್ಲಿ ಅವನೇ ಹೀರೋ, ನಾನು ಅವರತ್ತೆ ಕ್ಯಾರೆಕ್ಟರ್ ಮಾಡಿದ್ದೆ. ಈಗಲೂ ನಾನು ಅವನ ಅಳಿಯ ಅಂತಾನೆ ಕರಿತಾ ಇದ್ದಿದ್ದು. ಏನೂ ತೊಂದರೆ ಇರಲಿಲ್ಲ ಅವನಿಗೆ, ಚೆನ್ನಾಗಿದ್ದ, ಯಾವ ಹೆಲ್ತ್ ಇಶ್ಯೂನೂ ಇರಲಿಲ್ಲ, ಏನೂ ಇರಲಿಲ್ಲ, ಚೆನ್ನಾಗೇ ಇದ್ದವನು. ಆಮೇಲೆ ಅದು ಇದು ತಿಂತಾ ಇದ್ದ ಅಂದರೆ ಅದು ಇಲ್ಲ, ಯಾವ ಬ್ಯಾಡ್ ಹ್ಯಾಬಿಟ್ಸೇ ಇಲ್ಲ ಅಂದವನ್ನ ದೇವ್ರು ಇಷ್ಟು ಬೇಗ ಕರ್ಕೊಂಡ ಅಂದರೆ ತುಂಬ ನೋವಾಗ್ತಿದೆ ಸರ್. ಆಲ್ ಇನ್ ಒನ್. ಅವನು ಒಂದು ಹೀರೋ ಆಗಿದ್ದ, ಪ್ರೊಡ್ಯೂಸರ್ ಆಗಿದ್ದ, ಡೈರೆಕ್ಟರ್ ಆಗಿದ್ದ, ಕಂಠದಾನ ಕಲಾವಿದ ಆಗಿದ್ದ. ಎಲ್ಲದರಲ್ಲೂ ಅವನು ಒಂದು ನಡೆಸ್ಕೊಂಡು ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಕೊಂಡಿದ್ದ. ಒಂದು ಪ್ರೊಡಕ್ಷನ್ ಈಗ ದೊಡ್ಡ ಸಾಮ್ರಾಜ್ಯ ಕಟ್ಕೊಂಡು ಅದನ್ನ ನೋಡ್ಕೊಳ್ಳೋರು ಯಾರು ಇದ್ದಕ್ಕಿದ್ದಂಗೆ ಹಿಂಗೆ ಹೋಗ್ಬಿಟ್ರೆ ಅವನು. ತುಂಬಾ ನೋವಾಗ್ತಿದೆ. ಹಿಟ್ಲರ್ ಕಲ್ಯಾಣದಲ್ಲಿ ತುಂಬಾ ಒಳ್ಳೆ ಪಾತ್ರ ಕೊಟ್ಟಿದ್ದ ನನಗೆ. ತುಂಬಾ ಎಂಜಾಯ್ ಮಾಡ್ತಿದ್ದ ಅವನು. ನನ್ನ ಪಾತ್ರ ನೋಡಿ ಎಂಜಾಯ್ ಮಾಡ್ತಿದ್ದ, ಖುಷಿ ಪಡ್ತಿದ್ದ. ಮತ್ತೆ ಅದಾದ್ಮೇಲೆ ಬ್ರಹ್ಮಗಂಟು ನಲ್ಲಿ ನಾನು ಮಾಡಿದೆ. ರೀಸೆಂಟಾಗಿ ಅವನ ಹತ್ರ ಮಾತಾಡಿದ್ದು ಅಂದರೆ, ಫೋನ್ ಮಾಡಿದ್ದೆ, ನಮ್ಮ ಸೆಟ್ಗೆ ಬರ್ತಾ ಇಲ್ಲ ನೀನು ಬ್ರಹ್ಮಗಂಟು ಸೆಟ್ಗೆ ದಿಲೀಪ ಅಂತ.